My friends, today the Lord's light is shining upon you ನನ್ನ ಸ್ನೇಹಿತನೇ, ಇಂದು ಕರ್ತನ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸುತ್ತಲಿದೆ. because you've come seeking Him. ಯಾಕೆಂದರೆ ನೀವು ಆತನನ್ನು ಹುಡುಕುತ್ತಾ ಬಂದಿದ್ದೀರಿ. Today, let us hear from His wonderful voice from Proverbs 35. ಇಂದು ಜ್ಞಾನೋಕ್ತಿ 35 ಮೂಲಕವಾಗಿ ಆತನ ಸುಂದರ ಧ್ವನಿ ಕೇಳೋಣ. It says, every word of God is flawless. ದೇವರ ಪ್ರತಿಯೊಂದು ಮಾತು ಶುದ್ಧವಾದುದು. He is a shield to those who take refuge in Him. ಆತನು ತನ್ನ ಶರಣಾಗತರಿಗೆ ಆತನು ಗುರಾಣಿಯಾಗಿದ್ದಾನೆ. Truly, the words of God are flawless. ನಿಜವಾಗಿ ದೇವರ ವಾಕ್ಯಗಳು ಯಾವ ದೋಷವಿಲ್ಲದವುಗಳು. Not one word that He speaks will fall to the ground without working in us. ಆತನು ಆಡಿದ ಒಂದು ಮಾತು ಕೂಡ ಹಾಗೆ ನೆರವೇರದೆ ಬಿದ್ದು ಹೋಗುವುದಿಲ್ಲ. Not one word will go unfulfilled. ಒಂದು ಮಾತಾದರೂ ನೆರವೇರದೆ ಹಾಗೆ ಹೋಗುವುದಿಲ್ಲ. When He speaks to you from the word of God and it burns in your heart, ದೇವರ ವಾಕ್ಯದಿಂದ ನಿಮ್ಮೊಂದಿಗೆ ಆತನು ಮಾತನಾಡುವಾಗ ಅದು ನಿಮ್ಮ ಹೃದಯದಲ್ಲಿ ಉರಿಯುತ್ತದೆ. rejoice and receive it, for that blessing has come to you. ನಿಮಗೆ ಬಂದಂತ ಆಶೀರ್ವಾದಕ್ಕಾಗಿ ನೀವು ಆನಂದಿಸಿರಿ. After that, there is no doubt, there is no fear. ಅದಾದ ನಂತರ ಯಾವ ಭಯವಿಲ್ಲ ಅಥವಾ ಸಂದೇಹವಿಲ್ಲ. Yes, sometimes it might take time to come into our lives, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಬರುವುದಕ್ಕಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. but it will surely come, my friends. ಆದರೆ ಖಂಡಿತವಾಗಿ ಸ್ನೇಹಿತನೇ ಅದು ಬರುವುದು. So with that hope, we should rejoice that the Lord has blessed us by that word, ಆ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆಂದು ನಾವು ಆನಂದಿಸಬೇಕು. and take it for our own life. ನಮ್ಮ ಸ್ವಂತ ಜೀವಿತಕ್ಕಾಗಿ ಅದನ್ನು ತೆಗೆದುಕೊಳ್ಳಬೇಕು. And this verse also says that He is a shield to those who take refuge in Him. ಆತನು ತನ್ನ ಶರಣಾಗತರಿಗೆ ಗುರಾಣಿಯಾಗಿದ್ದಾನೆಂದು ಈ ವಾಕ್ಯವು ಹೇಳುತ್ತದೆ. What is taking refuge in Him? ಆತನಲ್ಲಿ ಆಶ್ರಯಿಸಿಕೊಳ್ಳುವುದು ಅಂದ್ರೆ ಏನು? It is receiving and hearing the voice of God. ಆತನು ಹೊಂದಿಕೊಳ್ಳುವುದು, ಆತನ ಸ್ವರ ಕೇಳುವಂಥದ್ದು, Receiving these words. ಈ ಮಾತುಗಳನ್ನು ಸ್ವೀಕರಿಸುವುದು. Only when you receive these words, you are really taking refuge in God. ಈ ಮಾತುಗಳನ್ನು ಹೊಂದಿಕೊಳ್ಳುವಾಗ ನಿಜವಾಗಿ ನೀವು ಆಶ್ರಯ ಹೊಂದುತ್ತಿದ್ದೀರಿ. It's not just going into a building and thinking you're safe. ಒಂದು ಕಟ್ಟಡಕ್ಕೆ ಹೋಗಿ ನಾನು ಸುರಕ್ಷಿತನಾಗಿದ್ದೇನೆ ಎಂಬಂಥದ್ದು ಅಲ್ಲ. It's not just going to a meeting and believing that you've taken refuge. ಯಾವುದೋ ಒಂದು ಕೂಟಕ್ಕೆ ಹೋಗಿ ಅಲ್ಲಿ ಸುರಕ್ಷಿತನಾಗಿದ್ದೇನೆ ಎಂದು ಹೇಳುವಂಥದ್ದು ಅಲ್ಲ. It is receiving these words of God. ಈ ದೇವರ ಮಾತುಗಳನ್ನು ಹೊಂದಿಕೊಳ್ಳುವಂಥದ್ದು. This word protects you ಯಾವ ವಾಕ್ಯ ನಿಮ್ಮನ್ನು ಕಾಪಾಡುತ್ತದೋ and brings every blessing according to that word. ಆ ವಾಕ್ಯದ ಅನುಸಾರ ಪ್ರತಿ ಆಶೀರ್ವಾದ ತರುತ್ತದೋ That is taking refuge in God. ಅದು ದೇವರಲ್ಲಿ ಆಶ್ರಯಿಸಿಕೊಳ್ಳುವುದು. Even at home, they'll say you are safe only when you are in the house. ಮನೆಯಲ್ಲಿರುವಾಗ ಮಾತ್ರ ನೀನು ಸುರಕ್ಷಿತವಾಗಿದ್ದೆ ಎಂದು ಮನೆಯಲ್ಲಿಯೂ ಕೂಡ ಹೇಳುತ್ತಾರೆ. Because you are safe from all the other outside bad influences. ಯಾಕೆಂದ್ರೆ ಬಾಹ್ಯ ಎಲ್ಲ ಪರಿಣಾಮಗಳಿಂದ ನೀನು ಮನೆಯಲ್ಲಿ ಸುರಕ್ಷಿತವಾಗಿರುತ್ತಿ. The children are safe from the bad influences from the streets. ಬೀದಿಗಳಿಂದ ಮಕ್ಕಳು ಆ ಪರಿಣಾಮಗಳಿಂದ ಸುರಕ್ಷಿತವಾಗಿರುವರು. And they are safe from the bad ways that they learn in this world. ಈ ಲೋಕದಲ್ಲಿ ಅವರು ಕಲಿಯುವಂತ ಕೆಟ್ಟ ಮಾರ್ಗಗಳಿಂದ ಅವರು ಸುರಕ್ಷಿತರಾಗಿರುತ್ತಾರೆ. Because at home they learn the good things from their parents. ಮನೆಯಲ್ಲಿ ಅವರು ತಂದೆ ತಾಯಿಗಳಿಂದ ಒಳ್ಳೆಯ ಸಂಗತಿಗಳನ್ನು ಕಲಿಯುತ್ತಾರೆ. Just like that, the words of God is the best influence in our life and keeps us safe. ಅದೇ ರೀತಿಯಾಗಿ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಅದು ಒಳ್ಳೆಯ ಪರಿಣಾಮ ತರುತ್ತದೆ. It becomes a shield to us. ನಮಗೆ ಗುರಾಣಿಯಾಗುತ್ತದೆ. Protects our life. ನಮ್ಮ ಜೀವಿತ ಕಾಪಾಡುತ್ತದೆ. Protects our path. ನಮ್ಮ ಮಾರ್ಗ ಕಾಪಾಡುತ್ತದೆ. And His word is flawless, my friends. ನನ್ನ ಸ್ನೇಹಿತರೆ, ಆತನ ಮಾತು ಶುದ್ಧವಾದುದು. Shall we praise Him and receive a heart to always receive this word? ನಾವು ಆತನಿಗೆ ಸ್ತುತಿಸೋಣವೇ ಮತ್ತು ಯಾವಾಗಲೂ ಆತನ ಮಾತು ಹೊಂದುವಂತ ಹೃದಯ ಹೊಂದುವುದಕ್ಕೆ. Thank you, Lord, for giving us a heart to look and yearn for your word. ನಿನ್ನ ಮಾತುಗಳಿಗಾಗಿ, ನಿನ್ನ ವಾಕ್ಯಕ್ಕಾಗಿ ಎದುರು ನೋಡುವಂತ ಹೃದಯಕ್ಕಾಗಿ ಕರ್ತನೆ ನಿಮಗೆ ವಂದನೆ. Thank you, Lord, for a thirsty heart for your word. ನಿನ್ನ ವಾಕ್ಯಕ್ಕಾಗಿ ಬಾಯಾರಿದ ಹೃದಯಕ್ಕಾಗಿ ನಿಮಗೆ ವಂದನೆ. Master, we pray that we will hear your voice. ಯಜಮಾನನೇ, ನಿನ್ನ ಮಾತು ಕೇಳುತ್ತೇವೆ ಎಂದು ನಾವು ಪ್ರಾರ್ಥಿಸುತ್ತೇವೆ. Even when we read the Bible, ನಾವು ಸತ್ಯವೇದ ಓದುವಾಗ speak to us, Lord. ನಮಗೆ ಮಾತಾಡು. Let your words come to life within us. ನಮ್ಮ ಒಳಗಡೆ ನಿನ್ನ ವಾಕ್ಯ ಜೀವ ತರಲಿ. And as we receive, Lord, let those words bring miracles. ಹೊಂದಿಕೊಳ್ಳುವಾಗ ಆ ವಾಕ್ಯಗಳು ಅದ್ಭುತ ತರಲಿ ಕರ್ತನೆ. Let those words be our blessing. ಆ ವಾಕ್ಯಗಳು ಆಶೀರ್ವಾದವಾಗಲಿ. Lord, let those words protect us. ಆ ವಾಕ್ಯಗಳು ನಮ್ಮನ್ನು ಕಾಪಾಡಲಿ ಕರ್ತನೆ.
from every evil power, ಎಲ್ಲ ಕೆಟ್ಟ ಶಕ್ತಿಯಿಂದ, from every bad influence, ಎಲ್ಲ ಕೆಟ್ಟ ಪರಿಣಾಮಗಳಿಂದ, from every sickness, ಎಲ್ಲ ರೋಗದಿಂದ, from every harm of man. ಮತ್ತು ಎಲ್ಲ ಮನುಷ್ಯನ ಹಾನಿಗಳಿಂದ. Let your flawless word protect us, Lord. ನಿನ್ನ ಶುದ್ಧವಾದ ವಾಕ್ಯ ಅದು ನಮ್ಮನ್ನು ಕಾಪಾಡಲಿ ಕರ್ತನೆ. Let it protect our soul. ಅದು ನಮ್ಮ ಆತ್ಮವನ್ನು ಕಾಪಾಡಲಿ. Thank you, Lord, for your mighty word is with us. ಕರ್ತನೆ, ನಿನ್ನ ಬಲವುಳ್ಳ ವಾಕ್ಯ ನಮ್ಮೊಂದಿಗಿರುವುದಕ್ಕಾಗಿ ವಂದನೆ. Help us to always run and take refuge in it. ಯಾವಾಗಲೂ ನಿನ್ನಲ್ಲಿ ಓಡಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡು. Even now, let your word perform wonders for your children. ಈಗಲೂ ಕೂಡ ನಿನ್ನ ಮಕ್ಕಳಿಗಾಗಿ ನಿನ್ನ ವಾಕ್ಯ ಅದ್ಭುತಗಳನ್ನು ಮಾಡಲಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you, my friends. Like this video and subscribe. ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. Send it to all your friends and family. ನಿಮ್ಮ ಎಲ್ಲ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಕಳುಹಿಸಿಕೊಡಿರಿ. I want you to bring blessings upon your children. ಆದರೆ ಮಕ್ಕಳ ಮೇಲೆ ನೀವು ಆಶೀರ್ವಾದ ತರಬೇಕೆಂದು ನಾನು ಬಯಸುತ್ತೇನೆ. We have a wonderful plan called the Young Partners Plan for your children to be blessed. ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡುವುದಕ್ಕಾಗಿ ನಮ್ಮಲ್ಲಿ ಅದ್ಭುತವಾದ ಯೋಜನೆ ಇದೆ, ಯುವ ಪಾಲುದಾರರ ಯೋಜನೆ. Every day we pray for the young partners in the prayer tower. ಯುವ ಪಾಲುದಾರರಿಗಾಗಿ ಪ್ರತಿದಿನ ಪ್ರಾರ್ಥನಾ ಗೋಪುರಗಳಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Through the offering that you give in the name of your child will become a blessing to millions of people. ನಿಮ್ಮ ಮಗುವಿನ ಹೆಸರಿನಲ್ಲಿ ನೀವು ಕಾಣಿಕೆ ಕೊಡುವಾಗ ಅದು ಲಕ್ಷಾಂತರ ಮಕ್ಕಳಿಗೆ ಆಶೀರ್ವಾದವಾಗುತ್ತೆ. So you can support Jesus God ಅದಕ್ಕಾಗಿ ಯೇಸು ಕರೆಯುತ್ತಾನೆ ಸೇವೆಗೆ ಸಹಾಯ ಮಾಡಿರಿ. to be a blessing to millions of people. ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರಿ. Enroll your child as a young partner. ನಿಮ್ಮ ಮಗುವನ್ನು ಯುವ ಪಾಲುದಾರರಾಗಿ ನೋಂದಾಯಿಸಿರಿ. Your child get all the blessings as he or she grows up. ಅವನಾಗಲಿ ಅವಳಾಗಲಿ ಬೆಳೆಯುವಾಗ ನಿಮ್ಮ ಮಗು ಆಶೀರ್ವದಿಸಲ್ಪಡಲಿ. And support every month in the name of your daughter ನಿಮ್ಮ ಮಗಳ ಹೆಸರಿನಲ್ಲಿ ಪ್ರತಿ ತಿಂಗಳು ಸಹಾಯ ಮಾಡಿರಿ, or son. ಅಥವಾ ಮಗನ ಹೆಸರಿನಲ್ಲಿ. God's blessings will be upon your child. ಆ ತಿಂಗಳ ದೇವರ ಆಶೀರ್ವಾದ ನಿಮ್ಮ ಮಗುವಿನ ಮೇಲಿರುವುದು. Here's how you can do it. ಈ ರೀತಿಯಾಗಿ ನೀವು ಮಾಡಬಹುದು. ಹಿಂದೆ www.jesuscalls.org ಅನ್ನು ಸಂಪರ್ಕಿಸಿ ಅಥವಾ ಕೊಟ್ಟಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿರಿ. ನಮ್ಮ ಇಮೇಲ್ ID ypp@jesuscalls.org ಅಥವಾ ಈ ಸಂಖ್ಯೆಯನ್ನು ಸಂಪರ್ಕಿಸಿ 9840900477. ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ ಮತ್ತು ನಿಮ್ಮ ಮಕ್ಕಳ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.